ಎಷ್ಟು ಮಂದಿ ಆನಂದವಾಗಿದೆ? ದೇವರಿಗೆ ಸ್ತೋತ್ರ. ನಮಗೆ ಈ ಲೋಕದಲ್ಲಿ ಎಲ್ಲಿ ಆನಂದ ಸಿಗೋದಿಲ್ಲ, ನಮಗೆ ಕ್ರಿಸ್ತನಲ್ಲಿ ಆನಂದ. ಆಮೇಲೆ ಹಾಲೆಲೂಯಾ. ನಿಜ, ಈ ರೀತಿ ನೀವೆಲ್ಲ ದೇವ್ರನ್ನ ಆಡಿ ಮನೆ ಪಡಿಸಿದ್ರೆ ಪರಲೋಕನೇ ಆನಂದ ಪಡ್ಬೇಕು. ಹಾಲೆಲೂಯಾ. ಲೋಕದಲ್ಲಿ ಹುಡುಕಂದ್ರೆ ಆನಂದ, ಇಲ್ಲೆಲ್ಲ ಹುಡುಕ್ತಾರೆ ಆನಂದ, ಆದ್ರೆ ನಮಗೆ ಕ್ರಿಸ್ತನಲ್ಲಿ ಆನಂದ ಇದೆ. ಆತನ ಸ್ತುತಿಸದಲ್ಲಿ ಆನಂದ ಇರುತ್ತೆ. ನಾವೆಲ್ಲರ ಈ ರೀತಿ ಕೂಡಿ ತನ್ನ ನಾಮ ಮಹಿಮೆಪಡಿಸೋದ್ರಲ್ಲಿ ಆನಂದ ಐತಿ. ಆಮೇಲೆ ಹಾಲೆಲೂಯಾ. ನಾವು ಹುಟ್ಟಿದಾಗಿದ್ದ ನಮಗೆ ಯಾವಾಗಾದ್ರೂ ನಾನು ಸತ್ತೇ ಚೆನ್ನಾಗಿರ್ತದೆ ಅಂತ ಅನಿಸಿದ ನನಗೆ. ಯಾವಾಗಾದ್ರೂ ಹುಟ್ಟಿದಾಗಿದ್ದ ಅಯ್ಯ ಈ ಜೀವಿತ ಬೇಡಯ್ಯ, ಈ ಜೀವಿತನ ಮುಗಿಸೋಣ, ಎದುಗೋ ಈ ಜೀವಿತ ನನಗೆ ಭಾರ ಅನಿಸ್ತದೆ, ಪರಿಸ್ಥಿತಿಗಳು ಪ್ರಭಾವ ಆಗ್ಲಿ, ಸಮಸ್ಯೆಗಳು ಪ್ರಭಾವ ಆಗ್ಲಿ, ಚಿಕ್ಕಂದಿನಿಂದಾಗಿದ್ದ ಒಂದು ಸಲ ಆದ್ರೂ ನಾನು ಸತ್ತರೆ ಚೆನ್ನಾಗಿರ್ತದೇನೋ, ದೇವಾನ ತಗೋಪ್ಪ, ದೇವಾನ ತಗೋದೇವ, ಎದುಗೋ ಈ ಜೀವ ನನಗೆ ಭಾರವಾಗ್ತಿದೆ, ಜೀವಿಸ್ಬೇಕಾದ ಆಸೆ ನನಗಿಲ್ಲ, ಬದುಕಬೇಕಾದ ಆಸೆ ನನಗಿಲ್ಲ, ನನ್ನ ತಗೋದೇವ ಅನ್ನೋ ಒಂದು ಆಲೋಚನೆ ಯಾವಾಗಾದ್ರೂ ನಿಮಗೆ ಬಂದಿಲ್ಲ? ಒಂದೇ ಇರ್ತದೆ, ಕಂಪಲ್ಸರಿ ಒಂದೇ ಇರ್ತದೆ. ಯಾಕಂದ್ರೆ ನನಗೆ ಕೂಡ ಬಂದಿತ್ತು. ನಾನು ಕೂಡ ಸಾಯ್ಬೇಕು ಅನ್ಕೊಂಡಿದ್ದೆ, ಈ ಜೀವಿತನೇ ಮುಗಿಸ್ಬೇಕು ಅನ್ಕೊಂಡಿದ್ದೆ, ಸುಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದೆ. ಬಟ್ ದೇವ್ರ ಮಹಾಕೃಪ ಇವತ್ತು ಎದುರಿಸೋಣ. ಆಮೇಲೆ ಹಾಲೆಲೂಯಾ. ಇದು ನಮಗೊಂದೇ ಅಲ್ಲ, ಬೈಬಲ್ ನಲ್ಲಿ ಭಕ್ತರು ಕೂಡ ಈ ರೀತಿ ಸಾಯ್ಬೇಕಂತ ಅನಿಸೋದು. ದೇವರ ಸಲುವಾಗಿ ಬಲವಾಗಿ ಕೆಲಸ ಮಾಡುವಂತ ಭಕ್ತರು ಕೂಡ ಈ ರೀತಿ ಅನುಭವಗಳು ಎದುರಾಗುವ. ಈಗ ಏಳೇ ಅಂತ ಭಕ್ತನು ತಾನು ಪ್ರಾರ್ಥನೆ ಮಾಡಿದ್ರೆ ಆಕಾಶದಲ್ಲಿದ್ದ ಮಳೆ ಬರೋದು ಮಳೆನೇ ನಿಂತೋಗುತ್ತೆ. ಆಕಾಶದ ಅಗ್ನಿ ಸುರಿಸಪ್ಪ ಅಂತಿದ್ರೆ ಆಕಾಶದಿಂದ ದೇವರ ಅಗ್ನಿ ಸುರಿಸಲ್ಲ. ಯಾರ ಪ್ರಾರ್ಥನೆ ಕೇಳಿ? ಏನೇ ಪ್ರಾರ್ಥನೆ ಕೇಳಿ, ಅಷ್ಟು ಬಲವಾಗಿ ದೇವರ ಸಲುವಾಗಿ ಕೆಲಸ ಮಾಡಿರುವಂತ ಏಲಿಯ ಒಂದಿನ ಏನ್ ಮಾಡ್ತಾನೆ ಗೊತ್ತಾ? ಒಂದು ಬಿಡುತ್ತಲ್ಲಿ, ಪ್ರಭು ನನ್ನ ತಗೊಂಡ್ಬಿಡು, ನನಗೆ ಈ ಜೀವಿತ ಬೇಡ, ನಾನು ಸಾಯ್ಬೇಕು ಅನ್ಕೊಂತಿದ್ದೀನಿ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ ಮಾತು? ಭಕ್ತನು ಹೇಳ್ತಾನ, ನಾನು ಸಾಯ್ಬೇಕು, ಈ ಜೀವಿತ ಬೇಡ ನನಗೆ. ಯಾಕೆ ಮಾತು ಬರ್ತದೆ? ಮನುಷ್ಯರ ಬಾಯಿನಲ್ಲಿ ಮಾತು ಎದುರು ಬರ್ತದೆ. ಯಾಕೆ ಬರ್ತದಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ವಇಚ್ಛಾನುಸಾರವಾಗಿ ನಾವು ನಮ್ಮ ಜೀವಿತ ನಾವು ಕಟ್ಕೊಳಕ್ ಹೋದಾಗ, ನಮ್ಮ ಸ್ವಇಚ್ಛಾನುಸಾರವಾಗಿ ನಾವು ಜೀವಿಸಕ್ ಹೋದಾಗ ಈ ಪರಿಸ್ಥಿತಿ ನಮ್ಗೆ ಎದುರಾಗ್ತವೆ. ಅಂದ್ರೆ ನಮ್ಮ ಜೀವಿತಗಳು ನಮ್ಮ ಇಷ್ಟಾನುಸಾರವಾಗಿ ನಾವು ಕಟ್ಕೊಳಕ್ ಹೋಗ್ತೀವಿ. ನಮ್ಮ ಜೀವಿತಗಳು ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆಯಕ್ ಹೋಗ್ತೀವಿ. ಅವಾಗ ಇಂಥ ಅನುಭವಗಳು ಎದುರಾಗ್ತವೆ ನಮ್ಗೆ. ಏನ್ ನಮ್ಮ ಇಷ್ಟಾನುಸಾರವಾಗಿ ಅಂದ್ರೆ, ಇವಾಗ ಭಾರಿ ಮಂದಿಗೆ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಸಂಪಾದಿಸ್ಬೇಕು. ಏನ್ ಮಾಡ್ಬೇಕು? ಸಂಪಾದಿಸ್ಬೇಕು. ಸಂಪಾದನೆ 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 ಸಂಪಾದನೆ. ಮನುಷ್ಯನು ಓಡ್ತಿರೋದೇ ಸಂಪಾದಿಸ್ಬೇಕು. ಹೆಂಗ್ ಸಂಪಾದಿಸ್ತಿ? ಹೆಂಗಾದ್ರೂ ಸಂಪಾದಿಸೋಣ, ಅಕ್ರಮ ಮಾಡಾದ್ರೂ ಸಂಪಾದಿಸೋಣ, ದೇವರ ವಿರುದ್ಧವಾಗಿ ತಿರುಗನ ಸಂಪಾದಿಸೋಣ, ಹೆಂಗಾದ್ರೂ ಒಟ್ಟು ಸಂಪಾದಿಸ್ಬೇಕು. ಅಂದ್ರೆ ಮನುಷ್ಯನು ಓಟ ಎಲ್ಲೈತಂದ್ರೆ, ಈ ಲೋಕದಲ್ಲಿ ಏನೋ ಸಂಪಾದಿಸಬೇಕು, ಈ ಲೋಕದಲ್ಲಿ ನಾನು ಏನೋ ಮಾಡ್ಬೇಕಂತ ಹೇಳಿ ತನ್ನ ಇಚ್ಛಾನುಸಾರವಾಗಿ ತನ್ನ ಜೀವಿತನ ಅವನ ಕಟ್ಕನಕ್ಕೆ ಹೋದಾಗ ಅವನಿಗೆ ಆಗೋ ಅನುಭವ ಹೇಳ್ಬೇಕಾ, ಒಂದಿನ ಈ ಜೀವಿತದಲ್ಲಿ ವಿರಕ್ತಿ ಬರಗತ್ತೆ, ಸಾಯ್ತೀನಿ. ಅದು ಸಂಪಾದಿಸೋದು ತಪ್ಪ? ಸಂಪಾದಿಸೋದು ತಪ್ಪಲ್ಲ. ನೀವು ನೋಡಿ, ನಾನು ಬಾರಿ ಸಾರಿ ಮಾತು ಹೇಳಿದ್ರೆ ಮತ್ತೊಂದು ಸಲ ನಿಮ್ಗೆ ಹೆಚ್ಚಿಸ್ತೇನೆ. ಈಗ ಬೆಂಗಳೂರು ಸಿಟಿ ಇದೆ, ಮೆಟ್ರೋಪಾಲಿಟನ್ ಸಿಟಿ. ಈ ಬೆಂಗಳೂರು ಸಿಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ 1 ಲಕ್ಷ ಸಂಪಾದನೆ ತಿಂಗಳಿಗೆ ಮಾಡೋರು ಅತಿ ಹೆಚ್ಚು ಜನಸಂಖ್ಯೆ ಎಲ್ಲೈತಪ್ಪ ಅಂತ ಹೇಳಿದ್ರೆ ಬೆಂಗಳೂರು ಪಟ್ಟಣದಲ್ಲಿ. ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದಿಸೋರು ಅತಿ ಹೆಚ್ಚು ಮಂದಿ ಯಾವ ಸಿಟಿನಲ್ಲಿ ಅದಾರ ಅಂದ್ರೆ ಬೆಂಗಳೂರು ಸಿಟಿನಲ್ಲಿ ಅದಾರ. ಅದೇ ರೀತಿಯಲ್ಲಿ 1 ಕೋಟಿ ರೂಪಾಯಿ ಸಂಪಾದಿಸೋರು ಕೂಡ ಬೆಂಗಳೂರಲ್ಲಿ ಅದಾರ. ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಪಾದಿಸೋರು ಕೂಡ ಬೆಂಗಳೂರಲ್ಲಿ ಅತಿ
ಹೆಚ್ಚು ಜನಸಂಖ್ಯೆ ಎಲ್ಲೈತಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಐತೆ. ಇನ್ನೊಂದು ಗೊತ್ತಾ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಸುಸೈಡ್ ಮಾಡ್ಕೊಂತಾರೆ ಪ್ರಾಂತ ಯಾವ್ದು ಗೊತ್ತಾ? ಬ್ಯಾಂಗ್ಳೂರೇ. ಬ್ಯಾಂಗ್ಳೂರ್ ಪಟ್ಟಣ ಸರ್ವೆದಲ್ಲಿ ನೋಡಿದಾಗ ಅತಿ ಹೆಚ್ಚು ಜನ ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ಸಾಯ್ತಾರೆ. ಒಂದು ದಿನಕ್ಕ 15 ಮಂದಿ ಸುಸೈಡ್ ಮಾಡ್ಕೊಂತಾರ. ಎಷ್ಟು ಮಂದಿ? 15 ಮೆಂಬರ್ಸ್. 15 ಮಂದಿ ಸುಸೈಡ್ ಮಾಡ್ಕೊಂತಾರೆ. ಅದಕ್ಕ ಸಂಪಾದನೆ ಇಲ್ಲ, ಲಕ್ಷಗಳು ಸಂಪಾದಿಸ್ತಾರ, ಕೋಟಿಗಳು ಸಂಪಾದಿಸ್ತಾರ. ಆದ್ರೂ ಕೂಡ ಅತಿ ಹೆಚ್ಚು ಸುಸೈಡ್ ಮಾಡ್ಕೊಳ್ಳುವಂತ ಜನಸಂಖ್ಯೆ ಎಲ್ಲೈತಪ್ಪ ಅಂತ ಹೇಳಿದ್ರೆ ಬೆಂಗಳೂರು ಪಟ್ಟಣದಲ್ಲೇ ಐತಿ. ಅಂದ್ರೆ ಸಂಪಾದಿಸೋ ತಪ್ಪಲ್ಲ, ಸಂಪಾದಿಸ ಸಲುವಾಗಿಯೇ ಪ್ರಯಾಸ ಪಡ್ತೀವಿ ನೋಡು, ಅದು ತಪ್ಪು. ಆ ದುಡ್ಡು ಸಲುವಾಗಿ, ಆ ದುಡ್ಡಿನಿಂದನೇ ನೀನು ಓಡ್ತೀಯಲ್ಲ, ಅದು ತಪ್ಪು. ದೇವರು ಸಂಪಾದನೆಗೆ ವಿರೋಧಿ ಅಲ್ಲ. ದೇವರು ದುಡ್ಡಿಗೆ ವಿರೋಧಿಯ? ದುಡ್ಡಿಗೂ ದೇವ್ರ ವಿರೋಧಿ ಅಲ್ಲ, ಸಂಪಾದನೆಗೆ ದೇವ್ರ ವಿರೋಧಿ ಅಲ್ಲ. ನೋಡ್ರಿ, ಬೈಬಲ್ ನಲ್ಲಿ ಅಬ್ರಾಮನ ಆಶೀರ್ವದಿಸಿದ್ದಾರೆ. ದೇವರೇ ಅಬ್ರಾಮನ ಎಷ್ಟು ಧನವಂತರು ಗೊತ್ತಾ? ನಮ್ ಇಂಡಿಯಾದಲ್ಲಿ ಯಾರು ಧನವಂತರು ಹೇಳಿ? ಮುಖೇಶ್ ಅಂಬಾನಿ. ಹೌದಾ? ಮುಖೇಶ್ ಅಂಬಾನಿ ಮನೆಯಲ್ಲಿ ಕೆಲಸ ಮಾಡೋರು 300 ಜನ ಇರ್ತಾರಂತ. ಎಷ್ಟು ಜನ ಇದಾರ? 300 ಜನ ಕೆಲಸ ಮಾಡೋರು ಮುಖೇಶ್ ಅಂಬಾನಿ ಮನೆಯಲ್ಲಿ ಇದಾರಂತ. ಆದ್ರೆ ಅಬ್ರಾಮ್ ತಲ್ಲಿ ಕೆಲಸ ಮಾಡೋರು 3000 ಜನ ಅದಾರ. ಆಮೇಲೆ ಮುಖೇಶ್ ಅಂಬಾನಿಗಿನ 10 ಪಟ್ಟು ಜಾಸ್ತಿ ಧನವಂತನು ಅಬ್ರಾಮ್ ಆಶೀರ್ವದಿಸಿದ್ದಾರೆ ದೇವರೇ. ಹೌದಾ ಇಲ್ಲ? ಸೊಲೊಮೋನನ ಆಶೀರ್ವದಿಸಿದ್ದಾರೆ ದೇವರೇ. ಅಯ್ಯ, ನಾನು ರಾಜನಾಗಿನಿ, ಈ ಪ್ರಜೆಗಳು ನಡೆಸ್ಬೇಕಂದ್ರೆ ನನಗೆ ಜ್ಞಾನ ಬೇಕಲ್ಲ, ನನಗೆ ಜ್ಞಾನ ಕೊಡಿಸುವಾನ ಅಂತೇಳಿ ಜ್ಞಾನ ಕೇಳ್ತಿದ್ರೆ, ಅರೇ ನನ್ನ ಪ್ರಜೆಗಳನ್ನ ಪರಿಪಾಲಿಸಕ ನ್ಯಾಯವಾಗಿ ನೀನು ಜ್ಞಾನ ಕೇಳ್ತಾ ಇದ್ದಿ, ಆ ಜ್ಞಾನಕ್ಕೆ ನಿನಗೆ ಸಂಪಾದನೆಗಳು ಕೊಡ್ತೀನಿ ಅಂತ ಹೇಳಿ ಅತಿ ಹೆಚ್ಚು ಸಂಪಾದನೆ ಯಾರಿಗೆ ಕೊಟ್ಟರು ಗೊತ್ತಾ? ಸೊಲೊಮೋನ ಕೊಟ್ಟನ ದೇವರು. ತಾನು ಮಂದಿರ ಕಟ್ಟಿಸಿದ್ರೆ ಬೇರೆ ಬೇರೆ ದೇಶದಿಂದ ನೋಡಕ್ ಬಂದಾರ. ಅಷ್ಟು ವಿಪರೀತವಾದ ಧನವಂತನು ಯಾರು? ಸೊಲೊಮೋನ. ಯೋಬು ಕೂಡ 2ರಷ್ಟು ದೇವರು ಆಶೀರ್ವದಿಸ್ತಾರೆ. ಹೌದಾ? ಸುತ್ತಮುತ್ತಲ ಪ್ರಾಂತದಲ್ಲಿ ಯೋಗಿನ ಧನವಂತರಿಲ್ಲ ಅಂತ ಹೇಳಿ ವಾಕ್ಯ. ಅಂದ್ರೆ ದೇವರು ಆಶೀರ್ವದಿಸ್ತಾನ, ಆಶೀರ್ವಾದ ಮಾಡ್ತಾನ. ದೇವರೇನೋ ಸಂಪಾದನೆಗೆ ಆಶೀರ್ವಾದಕ್ಕೆ ಏನಾಗ್ತದೆ ವಿರೋಧಿ ಅಲ್ಲ. ಆದ್ರೆ ನೀನು ಆ ಸಂಪಾದನೆಗಾಗಿಯೇ ನೀನು ಓಡ್ತದೆಯಲ್ಲ, ಅದು ತಪ್ಪು. ಅದಕ್ಕಾಗಿಯೇ ನೀನು ಗುರಿ ಇಟ್ಕೊಂಡು ನೀನು ಮುಂದುವರಿತದೆಯಲ್ಲ, ಅದು ತಪ್ಪು. ಅದು ನೀನು ಎಲ್ಲಿ ತಗೊಂಡೋಗ್ತದಂದ್ರೆ ಅದನ್ನ ನಾಶನಕ್ಕೆ ತಗೊಂಡೋಗ್ತದೆ. ಇವಾಗ ಏನ್ ಸಂಪಾದನೆ ಅಂತ ಓಡ್ತೀನಿ, ದುಡ್ಡು ಅಂತೇಳಿ ಓಡ್ತೀನಿ, ನಾಳೆ ಏನಾಗ್ತದದು? ಸಾಲ ಮಾಡೋದಂತೀವಿ. ಆ ಸಾಲ ತೀರ್ಸಕ ಇನ್ನೊಂದು ಸಾಲ ಮಾಡ್ತೀವಿ, ಆ ಸಾಲ ತೀರ್ಸಕ ಇನ್ನೊಂದು ಸಾಲ ಮಾಡ್ತಿ. ಲಾಸ್ಟ್ ಏನಾಗ್ತದೆ ನಿನ್ ಜೀವಿತ? ಈ ಜೀವಿತನೇ ಬೇಡ ನನಗೆ, ಎಂಡು ಮಾಡ್ತಾನ. ಎಷ್ಟು ಮಂದಿ ಪ್ರಾಣ ಹೋಗಿಲ್ಲ ಹಿಂಗ, ಎಷ್ಟು ಮಂದಿ ನಶಿಸೋಗಿಲ್ಲ ಹಿಂಗ. ಯಾಕೆ ಹೋಗ್ತಾರಂದ್ರೆ ಅಜ್ಞಾನವಾಗಿ ಗೊತ್ತಿದ್ದು ಏನ್ ಮಾಡ್ತಾರೆ ಗೊತ್ತಾ? ಇದ್ರ ಕಡೆನೇ ಹೋಗ್ತಾರ. ಅಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಸಂಪಾದನೆ ಮಾಡ್ಬೇಕಂದ್ರೂ ಕೂಡ, ನಾವ್ ಏನಾದ್ರೂ ಮಾಡ್ಬೇಕಂದ್ರೂ ಕೂಡ ಫಸ್ಟ್ ನಾವು ದೇವರ ಮೇಲೆ ಆಧಾರ ಆಗಿ ನಾವು ಮಾಡ್ಬೇಕು. ಏನೇ ಕೆಲಸ ಮಾಡ್ಬೇಕಂದ್ರೆ, ನೀನು ಸಣ್ಣ ವ್ಯಾಪಾರ ಮಾಡ್ತೀಯಾ, ಆ ವ್ಯಾಪಾರದಲ್ಲಿ ಕೂಡ ನೀನು ದೇವರಿಗೆ ವಿಧೇಯನಾಗಿ, ದೇವ ನಾನು ಈ ವ್ಯಾಪಾರ ಮಾಡ್ತಾ ಇದ್ದೀನಿ, ಇದು ನಿನ್ನ ಚಿತ್ತನ, ನಿನ್ನ ಉದ್ದೇಶನ, ಈಗ ಈ ವ್ಯಾಪಾರನ ಆಶೀರ್ವದಿಸು, ಇವಾಗ ಕೆಲಸ ಮಾಡ್ತಾ ಇದ್ದೀನಿ, ಸಣ್ಣ ಕೆಲಸನೇ ಮಾಡ್ತಾ ಇದ್ದೀನಿ ಪ್ರಭಾ, ಇದನ್ನ ಅಭಿವೃದ್ಧಿ ಪಡಿಸು ಅಂತ ಹೇಳಿ ನೀನು ದೇವರ ಮೇಲೆ ನೀನು ಆಧಾರವಾಗಿ ನೀನು ಪ್ರಾರಂಭ ಮಾಡಬಹುದು. ಆಲಸ್ಯ ಆಗ್ಬೋದು, ಆಲಸ್ಯ ಆದ್ರೂ ಕೂಡ ಅದ್ಭುತ ಕಾರ್ಯ ದೇವರು ಮಾಡ್ತಾನೆ. ಆಮೇಲೆ ನಿಮಗೆ ಆಲಸ್ಯ ಬೇಕಾಗಿರಲಿಲ್ಲ, ಸಡನ್ಲಿ ಬಂದ್ಬಿಡೋದು. ಸಡನ್ಲಿ ನಾನು ಸಂಪಾದಿಸ್ಬೇಕು, ಸಡನ್ಲಿ ನಾನು ಧನವಂತನಾಗಬೇಕು. ಈ ಆಸೆ ಏನಾಗ್ತದೆ ಗೊತ್ತಾ? ತಪ್ಪು ದಾರಿಗೆ ನಿನ್ನ ನಡೆಸಕತ್ತದೆ. ತಪ್ಪು ದಾರಿಗೆ ನಡೆಸಿ ನೀನು ಹಾಳಾಗೋಗೋದಲ್ಲದೆ ಪ್ರಜೆಗಳೆಲ್ಲ ಹಾಳಾಗಿ ಮಾಡ್ತದೆ. ಅರೇ ನೀನು ದೇವರ ಮೇಲೆ ಆಳ್ಕೊಳ್ಳೋದು ಕಲಿಬೇಕಲ್ಲ. ಕ್ರೈಸ್ತವರಲ್ಲ, ಎಲ್ಲ ಗೊತ್ತಲ್ಲ, ಅನ್ಯರ ಮಾಡ್ತಿರೋದು ಪಾಪ. ಅನ್ಯರ ಹತ್ರ ಗೊತ್ತಿಲ್ಲ ಬಿಡು ಪಾಪ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಅಜ್ಞಾನದಾಗ ಅದಾರ. ಅವ್ರು ಮಾಡಿದ್ರು ಕೂಡ ಏನೋ ಬಿಡಪ್ಪ ಗೊತ್ತಿಲ್ಲ ಮಾಡ್ತಾರ. ಅರೆ ನೀನು ಕ್ರೈಸ್ತವರಾಗಿ ಪ್ರಾರ್ಥನೆಗೆ ಹೋಗಿ
ಸಂಡೆ ಆದ್ರೆ ಬೈಬಲ್ ಹಿಡ್ಕೊಂಡು ನೀನು ಪ್ರಾರ್ಥನೆ ಓದ್ತದಿಲ್ಲ. ಅದಕ್ಕೆ ಹೇಳ್ತಾನೆ ಬೈಬಲ್ಲಾಗ, ನಿಮ್ಮಿದ್ದವಾಗ ಅನ್ಯ ಜನಗಳ ನನ್ನ ಹೆಸರು ಅವಮಾನ ಆಗ್ತಿರೋದು. ಏನ್ ಮಾಡ್ತಾ ಇದ್ರಿ ನೀವು? ದೇವರು ಮಹಿಮಕರಾಗಿ ನಡೀತಿದ್ದೀರಾ, ಅವಮಾನಕರವಾಗಿ ನಡೀತಿದ್ದೀರಾ? ಅರೆ ವಾಕ್ಯ ಕೇಳ್ತಿಯಲ್ಲ, ಆ ಉಪದೇಶ ಕೇಳ್ಬರ್ತೀಯಲ್ಲ, ಉಪದೇಶ ಕೇಳ್ಬಂದು ವಾಕ್ಯ ಕೇಳ್ಬಂದು ಪರಿಚಯ ಮಾಡ್ತಿ, ಎಲ್ಲ ಮಾಡ್ತಿ, ದೇವ್ರ ವಿರುದ್ಧವಾಗಿ ನೀನು ನಡೀತೀವಿ. ಅನ್ಯ ಜನರ ಮುಂದೆ ದೇವ್ರು ಅವಮಾನಕರವಾಗಿ ನೀನು ಜೀವಿಸ್ತದಿ. ದೇವ್ರು ಬಾಧೆ ಪಡ್ತಾನ. ನಾವು ದೇವ್ರ ಮೇಲೆ ಆಧಾರವಾಗಿ ನಡೆಯೋದು ಕಲಿಬೇಕು. ಹೆಂಗ ಆಧಾರವಾಗಿ ನೋಡ್ರಿ, ಫಾರೆಸ್ಟ್ ನಲ್ಲಿ ಅಡವಿನಲ್ಲಿ ಇರುವಂತ ಸಿಂಹಗಳೇ ತಮ್ಮ ಮಕ್ಕಳಿಗೆ ಏನಂತ ಕಳಿಸ್ತಾವ ಅಂತ ಗೊತ್ತಾ? ನೀವು ಬೇಟೆ ಆಡೋಕ್ ಹೋಗುವಾಗ ಆಹಾರ ಬೇಕಂದ್ರೆ ಸಿಂಹಗಳು ಎಲ್ಲ ಆಹಾರ ತಗೊಂಡವ ಹೋಗಿ ಬೇಟೆ ಆಡ್ತಾವ, ಹೌದಾ? ನೀನು ಹೋಗಿ ಬೇಟೆ ಆಡ್ಬೇಕಂದ್ರು ಕೂಡ ಫಸ್ಟ್ ನೀನು ದೇವರಿಗೆ ನೋಡು, ದೇವ್ರಿಗೆ ಕೇಳು. ದೇವ್ರಿಗೆ ಕೇಳಿದಾಗೆ ನಿನಗೆ ಆಹಾರ ಕೊಡ್ತಾನಂತೇಳಿ ತನ್ನ ತಾಯಿ ಕಳಿಸ್ತಂತ. ಯಾರು? ಸಿಂಹ ತನ್ನ ಮಕ್ಕಳಿಗೆ ಕಳಿಸ್ತಂತ. ಸಿಂಹ ಹೆಂಗ ಮಾತಾಡ್ತಂತ ಪಾಸ್ಟ್ರೆ? ಸಿಂಹ ಹೆಂಗ್ ಮಾತಾಡ್ತತೆ, ಸಿಂಹ ಹೆಂಗ್ ಹೇಳತತೆ? ಸಿಂಹ ಮನಸ್ಸಿನಾಗಿರೋದು ನಿನಗಂಗ್ ಗೊತ್ತಾಗ್ತದೆ, ನನಗೆ ಗೊತ್ತಾಗೋದಿಲ್ಲ. ಪ್ರತಿ ಮನಸ್ಸಿನಾಗ ಏನಾಯ್ತು ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ನಾನು ಹೇಳ್ತೀನಿ ಮಾತು, ಬೈಬಲ್ ಆಗಿರೋ ಮಾತು ಹೇಳ್ತೇನೆ ನೋಡಿ, ಓದಿಸ್ತೇನೆ. ಕೀರ್ತನೆಗಳು 104ನೇ ಕೀರ್ತನೆ 21ನೇ ವಚನ. ಕೀರ್ತನೆಗಳು 104ನೇ ಕೀರ್ತನೆ 21ನೇ ವಚನ. ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸುತ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತೇವೆ. ಆಮೆನ್. ಯಾರಿಂದ ಕೇಳ್ಕೊಂತವಂತ ಆಹಾರವು? ದೇವರಿಂದ ಕೇಳ್ಕೊಂತವಂತ. ಅರೆ ಸಿಂಹಗಳೇ ದೇವ್ರ ಮೇಲೆ ಆಧಾರ ಆಗಿ, ದೇವ ನಾನು ಬೇಟೆಗೆ ಹೋಗ್ತೀನಿ, ನನಗೆ ಆ ಬೇಟೆ ಸಿಗ್ಬೇಕು, ನಾನು ಹೊಟ್ಟೆ ತುಂಬಬೇಕಂದ್ರೆ ನೀನೇ ಆಧಾರ ನನಗೆ ಅಂತ ಹೇಳಿ ಅವು ದೇವ್ರ ಮೇಲೆ ಆಧಾರ ಆಗ್ತದೆ ಅಂತ. ಅವೇ ದೇವ್ರ ಮೇಲೆ ಆಧಾರ ಆಗಿ ನಡೀತಿರುವಾಗ, ಅರೆ ನೀ ಜ್ಞಾನ ಕೊಟ್ಟನ, ಬುದ್ಧಿ ಕೊಟ್ಟನ, ತಿಳಿವು ಕೊಟ್ಟನ, ಎಲ್ಲ ಕೊಟ್ಟನಲ್ಲ, ಸತ್ಯನ ಗ್ರಹಿಸಿ ಅಲ್ಲ. ನೀನು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿ ನಡೀತೀರಿ, ಯಾವ್ದ್ರ ಮೇಲೆ ಆಧಾರ ಆಗಿ ನೀನ್ ಜೀವಿಸ್ತದಿ. ಅರೆ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ಮಕ್ಕಳನ್ನ ಬೆಳೆಸೋದು ಹೆಂಗ್ ಬೆಳೆಸೋದಿಲ್ರಿ? ಅವ್ನ ಮಾತು ಹೇಳ್ತೀನಿ. ಹೌದಾ? ಮಕ್ಕಳು ಬರ್ತಾರ, ಅಪ್ಪ ನನಗೆ ಫೀಸ್ ಬೇಕಪ್ಪ, ಒಂದ್ 5,000 ರೂಪಾಯಿ ಫೀಸ್ ಕಟ್ಟಬೇಕಂತೇಳಿ ಮಗ ಕೇಳ್ತಾನ. ಅನ್ಕೋ, ಮಗ ಕೇಳ್ತಾನೆ, ಒಂದ್ 5,000 ರೂಪಾಯಿ ಫೀಸ್ ಕಟ್ಟಬೇಕಪ್ಪ ಅಂತ. 5,000 ರೂಪಾಯಿ ಫೀಸ್ ಕಟ್ಟಬೇಕಂದ್ರೆ ಸಡನ್ಲಿ ಹೋಗಿ ಬಿರೋಗಿದ್ದ ದುಡ್ಡು ತಗೊಂಡು ಮಗಳೇ ಹೋಗಿ ಕಟ್ಟೋದು ಅಂತ ಹೇಳಬಾರ್ದು. ನಿನ್ನ ಹತ್ರ ಇದ್ರು ಕೂಡ ಹೇಳಬಾರ್ದು. ಏನ್ ಹೇಳ್ಬೇಕು ಗೊತ್ತಾ? ಅಪ್ಪ 5,000 ಕೇಳ್ತದಿ, ಮತ್ತೆ 5,000 ನಿನ್ ತಂದೆಗೆ ಕಷ್ಟ ಆಗ್ತದಲ್ಲಪ್ಪ, ಇವ್ರು 5,000 ಒಂದ್ ಕೆಲಸ ಮಾಡು, ನಿನ್ ತಂದೆಗೆ 5,000 ಬರ್ಬೇಕು, ಅಪ್ಪನ 5,000 ಬರ್ಬೇಕಂತೇಳಿ ರೂಮ್ನ ಹೋಗಿ ದೇವ್ರಿಗೆ ಪ್ರಾರ್ಥನೆ ಮಾಡು. ಅಪ್ಪಗೆ 5,000 ಕೊಡ್ಬೇಕಲ್ವಾ, ನನ್ ಫೀಸ್ ಕಟ್ಟಬೇಕಂತೇಳಿ ನೀನು ಪ್ರಾರ್ಥನೆ ಮಾಡೋದು ಕಲಿಸ್ಕೊಂಡು, ದೇವ್ರನ್ನ ಡಿಪೆಂಡ್ ಆಗೋದು ಕಲಿಸ್ಕೊಡು. ಅವಾಗ ಮಗ ಬಂದ್ಮೇಲೆ ನೀನ ಮಗನ ಕೈಗೆ ದೇವ್ರ ನನಗೆ ಕೊಟ್ಟನಪ್ಪ, 5,000 ರೂಪಾಯಿ ತಗೊಂಡು ನೀನ್ ಫೀಸ್ ಕಟ್ಟ ಅಂತ ಹೇಳ್ಬೋದು. ಆ ದುಡ್ಡು ದೇವರೆಲ್ಲ ಕೊಟ್ಟಿರೋದು ನಿನಗೆ, ಹೌದಾ ಇಲ್ಲ? ಆ ರೀತಿ ನೀನು ಕಳಿಸಿದಾಗ ಅವ್ರೇನ್ ಮಾಡ್ತಾನೆ ಹೇಳು? ಪ್ರತಿ ವಿಷಯದಲ್ಲಿ ಕೂಡ ದೇವ್ರ ಮೇಲೆ ಡಿಪೆಂಡ್ ಆಗೋದು ಕಲಿತಾನ. ಏನೇ ಸಮಸ್ಯೆ ಬರಲಿ, ಮುಂದೆ ಭವಿಷ್ಯತ್ತಿನಲ್ಲಾದ್ರೂ ಕೂಡ ಅವ್ನ ಭವಿಷ್ಯತ್ ಹೆಂಗಿರೋದು ಗೊತ್ತಾ? ಏನೇ ಸಮಸ್ಯೆ ಬರಲಿ, ಏನೇ ಒಂದು ಅವ್ನಿಗೆ ಆತಂಕ ಬರಲಿ, ಅವ್ನು ಫಸ್ಟ್ ಎಲ್ಲಿ ಡಿಪೆಂಡ್ ಆಗ್ತಾನ? ದೇವ್ರ ಮೇಲೆ ಆಧಾರ ಆಗ್ತಾನ. ನೀನ್ ದೇವ್ರ ಮೇಲೆ ಆಧಾರ ಆಗೋದು ಕಲಿಸಿಲ್ಲ ಅನ್ಕೋ, ಅವನೇನ್ ಮಾಡ್ತಾನೆ ಗೊತ್ತಾ? ಭಯಂಕರವಾದ ಪಾಪ ಮಾರ್ಗ ಹಿಡಿತಾನೆ. ಅವನಿಗೆ ಎಲ್ಲಿ ಸಿಗ್ತಾವ ನೋಡ್ತಾನ, ಎಲ್ಲಿ ಬರ್ತಾವ ನೋಡ್ತಾನ. ಅದು ಪಾಪ ಮಾರ್ಗ ಆದ್ರೂ ಕೂಡ ಆ ಮಾರ್ಗದಲ್ಲಿ ಅವನು ಓಡ್ತಾನ. ಅರೆ ಎಷ್ಟು ಯೌವನಸ್ಥರು ಇಲ್ಲಿ ನಾಶನ ಆಗ್ತಾರ, ಸ್ವಲ್ಪ ಕೂಡ ಭಾಗ ಇಲ್ದಂಗ ಹೆಂಗಿರ್ತಾರ? ಜೀವನದಲ್ಲಿ ಹಾಳಾಗೋದಲ್ಲ, ಕಣ್ಣು ಮುಂದೆ ನಷ್ಟ ಹೋಗ್ತಾರಲ್ಲ, ಇಷ್ಟು ಕೂಡ ಭಾರ ಇಲ್ಲ. ದೇವರು ಅಷ್ಟು ಸಿಂಹಾಸನ ಮೇಲೆ ಆಸೀನನಾಗಿರೋ ದೇವರು ನಷ್ಟಬಾರ್ದು ಅಂತೇಳಿ ತಾನೇ ನಾವು ಸಲ ಒಂದು ಪ್ರಾಣ ಕೊಟ್ಟನಲ್ಲ. ಪ್ರಾಣ ಕೊಟ್ಟು ಕೃಪೆ ಕೊಟ್ಟು ತನ್ನ ಆಶ್ರಯಕ್ಕೆ ಸೇರಿಸಿಕೊಂಡು ಸತ್ಯನ ಗ್ರಹಿಸಿ ಓಡಿಸಿ ಉಪದೇಶ ಮಾಡಿ ಎಲ್ಲಾ ರೀತಿ ನೀವು ನಡೆಸ್ತಿದ್ರೆ ನೀವೇ ಕ್ರೈಸ್ತವರಾಗಿ, ನೀವೇ ಕೆಟ್ಟ ಮಾರ್ಗದಲ್ಲಿ ನಡೆದಲ್ಲ, ಅನೇಕ ಪ್ರಾಂತನೇ ಕೆಟ್ಟ ಮಾರ್ಗದಲ್ಲಿ ನಡೆಸಿದ್ರೆ ದೇವ್ರ ಉಗ್ರತೆ ಬರದಂಗ ಇರುತ್ತಾ? ದೇವ್ರ ಉಗ್ರತೆ ಬರೋದಿಲ್ಲ ಅಂದ್ರೆ ದೇವ್ರು ಸುಮ್ಮನೆ ಅದಾನ ಬಿಡು. ಏನ್ ಮಾಡ್ತಾನ ದೇವರು ಕೂಡ ಪ್ರತಿಯೊಬ್ಬರಿಗೊಂದು ಸಮಯ ಕೊಡ್ತಾನ. ಆ ಸಮಯದಲ್ಲಿ ನೀನ್ ಸರಿಯಾದ್ರೆ ದೇವ್ರ ಕೃಪೆ ನೀನ್ ಹೊಂದ್ಕಂತಿ, ಇಲ್ಲಂದ್ರೆ
ಖಚಿತವಾಗಿ ದೇವರ ಉಗ್ರತೆ ಬರ್ತದೆ. ನನಗೆ ಈ ಪ್ರಾಂತನ ನೋಡುವಾಗ ನನಗೆ ಏನ್ ಅನ್ಸಿರ್ತದೆ ಗೊತ್ತಾ, ಯಾವಾಗಲಾದ್ರು ಇದೊಂದು ಸಣ್ಣ ಸೊಗಮಗುಮರ ಪಟ್ಟಣ ಆಯ್ತು. ಏನಾಗತ್ತೆ, ಸೊಗಮಗುಮರ ಪಟ್ಟಣದಲ್ಲಿ ಪಾಪ ಹೆಂಗ ವಿಸ್ತರಿಸೋದು ಹಂಗೆ ಪ್ರಾಂತ ಪಾಪದಲ್ಲಿ ವಿಸ್ತರಿಸಕತ್ತೆ. ಭಯಂಕರವಾದ ಪಾಪ. ಇಚ್ಛಾನುಸಾರವಾಗಿ ನೀವು ಜೀವಿಸಿದ್ರೆ ಇಚ್ಛಾನುಸಾರ ನಡೀತಿದ್ರಿ. ಅವಾಗ ಏನಿತ್ತು ಗೊತ್ತಾ, ತಂದೆ ತಾಯಿಗಳು ಮಾಡುವಂತ ಶಾಪ ಮಕ್ಕಳ ಮೇಲೆ ಮಾಡ್ತಿದ್ವು. ಹೌದಾ? ಬೈಬಲ್ ಐತೆ, ತಂದೆ ತಾಯಿಗಳು ಮಾಡುವಂತ ಶಾಪ ಮಕ್ಕಳ ಮೇಲೆ ಬರ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಮಕ್ಕಳು ಮಾಡಿರೋ ಶಾಪ ಕೂಡ ತಂದೆ ತಾಯಿಗಳ ಮೇಲೆ ಬರ್ತದಂತ. ಅದು ಕೂಡ ಬೈಬಲ್ ಐತೆ. ನೀನ್ ಯವನಸ್ಥನಾಗಿ ನೀನ್ ಇಚ್ಛಾನುಸಾರ ನಾನು ಜೀವಿಸ್ತೀನಿ, ಇಚ್ಛಾನುಸಾರ ನಾನು ನಡೀತೀನಿ, ನಾನು ಇಷ್ಟ ಬಂದಾಗ ನಾನು ಜೀವಿಸ್ತೀನಿ ಅಂದ್ರೆ ನೀನ್ ಜೀವಿಸ್ತೀನಿ. ನೀನ್ ಮಾಡಿದಂತ ಶಾಪ ನಿನ್ ತಂದೆ ತಾಯಿಗಳ ಮೇಲೆ ಬರ್ತದೆ, ಅದು ಖಚಿತ. ಅರೆ ಎಷ್ಟು ತಂದೆ ತಾಯಿಗಳು ಬಾಧೆ ಬೀಳ್ತಾವ. ನನ್ನ ಮಗ ನಡ್ಸೋಣ, ನನ್ನ ಮಗ ನಡ್ಸೋಣ, ನನ್ನ ಮಗ ಕೆಟ್ಟ ದಾರಿಗೆ ಹೋಗ್ತಾನೆ, ನನ್ನ ಮಗ ಕೆಟ್ಟ ದಾರಿಗೆ ಹೋಗ್ತಾನೆ ಅಂತ ಎಷ್ಟು ತಂದೆ ತಾಯಿಗಳು ಬಾಧೆ ಬೀಳ್ತದೆ. ಇಲ್ಲಿ ಬೀಳ್ತಿಲ್ಲ, ಬೀಳ್ತಾರ. ನನಗೆ ಹೇಳ, ನನಗೆ ಆರೋಗ್ಯ ಸರಿಗಿಲ್ಲಪ್ಪ, ನನಗೆ ಜಾಸ್ತಿ ನನಗೆ ಟೆನ್ಷನ್ ಆಗಿದ್ದೀನಿ, ನನಗೆ ಕಟ್ಕೊಳಕ್ ಆಗೋದಿಲ್ಲ, ನನಗೆ ಆರೋಗ್ಯ ಸರಿಗಿಲ್ಲ, BP ಐತೆ, ಶುಗರ್ ಐತೆ, ನನಗೆ ಹಾರ್ಟ್ ಪೇಷಂಟ್ ನಾನು. ಇವರು 12 ಗಂಟೆಗೆ 1 ಗಂಟೆಗೆ ಮನೆಗೆ ಬಂದವನು ಬರೋವರೆಗೆ ನನಗೆ ನಿದ್ದೆನೇ ಇಲ್ಲ. ಮಗ ಬರೋವರೆಗೂ ತಾಯಿ ನಿದ್ದೆ ಮಾಡ್ತಾಳ, ನಿದ್ದೆ ಮಾಡ್ತಾಳ. ನೀನ್ ಮಾಡ್ತಿದ್ದೆ ಹೇಳು? ನಿನ್ ತಂದೆ ತಾಯಿ ನಿನ್ ಶಾಪ ಆಗಿ, ನಿನ್ ತಂದೆ ತಾಯಿ ನೀನೇ ಶಾಪ ಆಗಿ. ತಂದೆ ತಾಯಿಗಳು ಅವರು ಈ ವಯಸ್ಸಲ್ಲಿ ಅವ್ರು ಅಷ್ಟು ಬಾಧೆ ಪಡ್ತಾರೆ ಅಂದ್ರೆ ಬಾಧೆ ಕಾರಣ ಯಾರು? ನೀನೇ. ಅದೇ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋಬೇಕಲ್ಲ. ಅದಕ್ಕೆ ಹೇಳ್ತೇನೆ ಗೊತ್ತಾ, ನಾನು ಬಾಧೆ ಪಡಿಸಿದ್, ನಾನು ಎಲ್ಲರಿಗೂ ಯಕ್ಷರಾಗೆ ಬಾಧೆ ಪಡಿಸಿದ್ ನಾನು. ಅಂದ್ರೆ ಎಲ್ಲರಿಗೂ ಒಂದು ಸಮಯ ಬರ್ತದಲ್ಲ, ಒಂದ್ಸಲ ಮಾರು ಮನ್ಸು ಬರ್ತದಲ್ಲ, ದೇವ್ರ ಸಮಯ ಕೊಡ್ತಾನಲ್ಲ, ಬರಬೇಕಲ್ಲ ಮಾರು ಮನ್ಸು. ಇನ್ನು ಎಷ್ಟು ದಿನ ಅದೇ ಪಾಪದಲ್ಲಿ ಅದೇ ಶಾಪದಲ್ಲಿ ಜೀವಿಸಿ ನೀನ್ ನಡ್ಸೋದಾದ್ರೆ ನಿಮ್ ತಂದೆ ತಾಯಿ ಕೂಡ ನಡ್ಸೋಣ ಮಾಡ್ತದಲ್ಲ. ಒಂದಿನ ಸಮಾಧಾನ 9 ಗಂಟೆಗೆ ಊಟ ಮಾಡಿ ಮಕ್ಕಳಿರೋ ತಂದೆ ತಾಯಿ ಬೆಳೆದಾರ. ಸಮಾಧಾನವಾಗಿ ಅಪ್ಪ ನನ್ನ ಮಗ ನನ್ನ ಮನೆಗದನ್ ಬಿಡಪ್ಪ ಅಂತೇಳಿ ಸಮಾಧಾನ ಮಕ್ಕಳಿರೋ ತಂದೆ ತಾಯಿ ಬೆಳೆದಾರ? ಇಲ್ಲ. ಎದಕ್ಕೆ ಹೇಳಿ? ವಿಪರೀತವಾದ ಪಾಪ. ರಾತ್ರಿ 10, 12, 4 ಗಂಟೆವರೆಗೂ ಪಾಪ ನಡೆದ್ರೆ ಇಲ್ಲಿ ಯಾರ ಮನೆಗೆ ಸಮಾಧಾನ ಇರುತ್ತೆ? ಯಾರ ಮನೆಗೆ ಸಮಾಧಾನ ಇರ್ತದೆ? ಏನ್ ಮಾಡ್ತೀರಿ ನೀವು? ನೀವು ನಶಿಸೋದಲ್ಲದೆ ಯವನಸ್ಥರು ನಶಿಸುವಂಗ್ ಮಾಡಿ, ಅವ್ರ ಕುಟುಂಬಗಳು ನಾಶ ಮಾಡಿ, ದೇವ್ರ ಉಗ್ರತೆ ಖಚಿತವಾಗಿ ಬರ್ತದೆ. ಮಾರು ಮನಸ್ಸು ಅಂದ್ರೆ ದೇವ್ರ ಕೃಪೆ ಹೊಂದ್ಕಂತೀವಿ, ಇಲ್ಲಾಂದ್ರೆ ದೇವ್ರ ಉಗ್ರತೆ ಕಂಪಲ್ಸರಿ ಬರುತ್ತೆ.